ಸೊ ಹಾಯ್ ಸ್ನೇಹಿತರೆ ಪೋಸ್ಟ್ ಆಫೀಸ್ಗೆ ಅಪ್ಲಿಕೇಶನ್ ಹಾಕುವಂಥ ವಿದ್ಯಾರ್ಥಿಗಳು ಸರ ಹೊಸ ಅಪ್ಲಿಕೇಶನ್ ಬಗ್ಗೆ ಅಪ್ಡೇಟ್ ಕೊಡ್ರಿ ಅಂತೇಳಿ ಕಂಟಿನ್ಯೂಸ್ ಆಗಿ ಕೇಳತ್ತಿದ್ರಿ. ಇದ್ರ ಜೊತೆಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸರ 5th ಮೆರಿಟ್ ಲಿಸ್ಟ್ ಬಗ್ಗೆನೂ ಕೂಡ ಅಪ್ಡೇಟ್ ಕೊಡ್ರಿ ಕಂಟಿನ್ಯೂಸ್ ಆಗಿ ಕಮೆಂಟ್ಸ್ ಮಾಡತ್ತಿದ್ರಿ. ಹೊಸ ಅಪ್ಲಿಕೇಶನ್ ಕರೆದ್ರೂ ಎಷ್ಟು ವೇಕೆನ್ಸಿ ಕಲ್ಪಾರ ಮಾಡ್ಬೋದು, ಅದರೊಳಗೆ ನಮ್ಮ ಕರ್ನಾಟಕದವ್ರಿಗೆ ಎಷ್ಟು ವೇಕೆನ್ಸಿ ಇರ್ಬೋದು, ಈ ರೀತಿಯಾಗಿ ಕೂಡ ಕೇಳತ್ತಿದ್ರಿ. ಸೊ ಅದಕ್ಕಾಗಿ ನೋಡ್ರಿ ನಿಮ್ಗೆ ಕಂಪ್ಲೀಟ್ A to Z ಮಾಹಿತಿ ಕವರ್ ಮಾಡ್ಬೇಕಂಥೇಳಿ ಈ ವಿಡಿಯೋ ಮಾಡತ್ತನು. ಮತ್ತು ಇನ್ನೊಂದು ನೋಡ್ರಿ, ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗೂ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಟೋರಿ. ಯಾಕಂದ್ರೆ ನೋಡ್ರಿ ಪೋಸ್ಟ್ ಆಫೀಸ್ ಬಗ್ಗೆ ಬರೋದಾದರೆ ನೀವು ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಹಿಡಿದು ಲಾಸ್ಟ್ ಜಾಯ್ನಿಂಗ್ ಲೆಟ್ರ್ ಏನು ತೆಗೆದುಕೊಳ್ತಿರಲಿಲ್ಲ ಅಲ್ಲಿವರೆಗೂ ಕೂಡ A to Z ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಇರ್ತನು. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಹೇಳ್ರಿ, ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತನು, ಕಮೆಂಟ್ಸ್ ಕೂಡ ಮಾಡ್ಬೋದು. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತಾನೆ. ಈಗ ಪೋಸ್ಟ್ ಆಫೀಸ್ ವಿಷಯಕ್ಕೆ ಬರೋದಾದರೆ ಇಲ್ಲಿ ನೋಡ್ರಿ, ಪೋಸ್ಟ್ ಆಫೀಸ್ದ ಯಾವ ರೀತಿ ಆಗೈತೆ ಅಂದ್ರೆ ಒಂದು ವರ್ಷದಾಗಿಂತ 2 ಸಲ ರಿಕ್ರೂಟ್ಮೆಂಟ್ ಮಾಡ್ತಾರೆ ಪೋಸ್ಟ್ ಆಫೀಸ್ದ. ಈಗ ಮೊದಲು ಯಾವಾಗ ರಿಕ್ರೂಟ್ಮೆಂಟ್ ಆಗಿತ್ತಂದ್ರೆ 1/2/2026 ಅಂದರೆ ಫೆಬ್ರವರಿ ಒಳಗೆ ರಿಕ್ರೂಟ್ಮೆಂಟ್ ಆಗಿತ್ತು. ಅದಕ್ಕಿಂತ ಮೊದಲು ನೋಡ್ರಿ ಪೋಸ್ಟ್ ಆಫೀಸ್ದ 5th ಮೆರಿಟ್ ಲಿಸ್ಟ್ ಬಗ್ಗೆ ಬರೋಣ. ಈಗ 4th ಮೆರಿಟ್ ಲಿಸ್ಟ್ ಬಂತು. 4th ಮೆರಿಟ್ ಲಿಸ್ಟ್ ಬಂದ ತಕ್ಷಣ ಐತಿ ಒಂದು 11ರಿಂದ 12 ದಿನ ಟೈಮ್ ತೆಗೆದುಕೊಂಡು 4th A ಮೆರಿಟ್ ಲಿಸ್ಟ್ ಬಂತು. ನಿಮ್ಗೆ PDF ಡೈರೆಕ್ಟ್ ನಾನು ಮೊದಲು ಶೇರ್ ಮಾಡೀನಿ ಟೆಲಿಗ್ರಾಮ್ದಾಗ, ನೀವು ಆಲ್ಮೋಸ್ಟ್ ನೋಡ್ರಿ. ಬಾಗಲಕೋಟೆ ಮತ್ತು ದಾವಣಗೆರೆದ ಏನೈತಿ 4th A ಮೆರಿಟ್ ಲಿಸ್ಟ್ ಬಂತು. ಮತ್ತು 5th ಮೆರಿಟ್ ಲಿಸ್ಟ್ ಬರ್ದೈತಿಲ್ಲ ಕಂಟಿನ್ಯೂಸ್ ಆಗಿ ಕೇಳತ್ತಿದ್ರಿ. ಇಲ್ಲಿ ನೋಡ್ರಿ ಅದರ್ ಸ್ಟೇಟದ 5th ಮೆರಿಟ್ ಲಿಸ್ಟ್ ಬರ್ಬೋದು, ಆದರೆ ನಮ್ಮ ಕರ್ನಾಟಕದ ಸ್ವಲ್ಪ ಡೌಟ್ ಐತಿ. ಯಾಕಂದ್ರೆ 4th A ಮೆರಿಟ್ ಲಿಸ್ಟ್ ಏನು ಬಿಟ್ಟಿರಲ್ಲ, ಅಲ್ಲಿ ವೇಕೆನ್ಸಿಗಳ ಟೋಟಲ್ ಆಗಿ ಮೊದಲ ವೇಕೆನ್ಸಿ ಕಡಿಮಿದ್ದು ಅದರೊಳಗೆ 4th A ಮೆರಿಟ್ ಲಿಸ್ಟ್ ಬಿಟ್ಟು ಬಾಗಲಕೋಟೆ ಮತ್ತು ದಾವಣಗೆರೆ ಒಳಗೆ ಮತ್ತೆ ವೇಕೆನ್ಸಿಗಳನ್ನ ಭರ್ತಿ ಮಾಡಿದರು. ಇಲ್ಲಿ ನೋಡ್ರಿ ವೇಕೆನ್ಸಿ ಭರ್ತಿ ಮಾಡಂತಲೇ ತೀರಾ ಪೋಸ್ಟ್ ಕಡಿಮೆ ಉಳಿದು. ಸೊ ಅದಕ್ಕಾಗಿ ನೋಡ್ರಿ ಅದು 50% ಇನ್ನು ಬರಂಗಿಲ್ಲ ಅಂತೇಳಿ ಹೇಳಂಗಿಲ್ಲ, 50% ಇಲ್ಲಿ ನೋಡ್ರಿ ಏನಾಗಿ ಮಿಸ್ ಆಗಿ ಬಂದ್ರೂ ಯಾವಾಗ ಬರ್ಬೋದಂದ್ರೆ ಆಗಸ್ಟ್ 1ನೇ ವೀಕ್ ಒಳಗೆ ಬತ್ತಂದ್ರೆ ಓಕೆ, ಬರಲಿಲ್ಲ ಅಂದ್ರೆ 5th ಮೆರಿಟ್ ಲಿಸ್ಟ್ ಬರಂಗಿಲ್ಲ. ಹೊಸ ಅಧಿಸೂಚನೆ ಪ್ರಕಟ ಆಕತಿ. ನಿಮ್ಗೆ ಲಾಸ್ಟ್ ಒಂದು ವಿಡಿಯೋ ಮಾಡಿ ತಿಳಿಸಿ, ನೀವು ಆಲ್ಮೋಸ್ಟ್ ನೋಡಿರ್ಬೋದು. ನ್ಯೂ ಅಪ್ಲಿಕೇಶನ್ ನೋಡ್ರಿ ಯಾವಾಗಿಂದ ಸ್ಟಾರ್ಟ್ ಆಕೈತೆ ಅಂದ್ರೆ ಒಂದು ವರ್ಷದಾಗ ಪೋಸ್ಟ್ ಆಫೀಸ್ 2 ಸಲ ರಿಕ್ರೂಟ್ಮೆಂಟ್ ಆಕೈತಿ. ಆಗಸ್ಟ್ ಒಳಗೆ ಹೊಸ ಅಧಿಸೂಚನೆ ಬರ್ಬೋದು. ಟೋಟಲ್ ಆಗಿ 20,000ಕ್ಕೂ ಅಧಿಕ ವೇಕೆನ್ಸಿಗಳು. ನಿಮ್ಗೆ ಲಾಸ್ಟ್ ಮೊನ್ನೆ ಒಂದು ವಿಡಿಯೋ ಮಾಡಿ ತಿಳಿಸಿನಿ, ನೀವು ಆಲ್ಮೋಸ್ಟ್ ನೋಡಿರ್ಬೋದು. ಟೋಟಲ್ ಆಗಿ 20,000ಕ್ಕೂ ಅಧಿಕ ವೇಕೆನ್ಸಿಗಳು. ಜಸ್ಟ್ ನೋಡ್ರಿ 10ನೇ ತರಗತಿ ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ಯಾವುದೇ ರೀತಿಯಾಗಿ ರಿಟರ್ನ್ ಎಕ್ಸಾಮಿನೇಷನ್ ಕೂಡ ಇರೋಂಗಿಲ್ಲ. ಡೈರೆಕ್ಟ್ ಸೆಲೆಕ್ಷನ್, ಕೇವಲ 10% ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಸೊ ಅದಕ್ಕಾಗಿ ನೋಡ್ರಿ, ಈಗ ಯಾರೆಲ್ಲ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿಲ್ಲ ಸ್ವಲ್ಪ ವೇಟ್ ಮಾಡಿರಿ. ಹೊಸ ಅಧಿಸೂಚನೆ ಬರ್ತಂದ್ರೆ ಮತ್ತೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನೆ. ಟೋಟಲಿಗೆ 20,000ಕ್ಕೂ ಅಧಿಕ ಅಂದ್ರೆ ನಮ್ಮ ಕರ್ನಾಟಕದವ್ರಿಗೆ ಎಷ್ಟು ವೇಕೆನ್ಸಿ ಕಾಲ್ಪಾರ ಮಾಡ್ಬೋದು ಅಂದ್ರೆ ಲಾಸ್ಟ್ ಟೈಮ್ 2028 ನಮ್ಮ ಕರ್ನಾಟಕದವ್ರಿಗಿದ್ದು. ಈ ಸಲ ನೋಡ್ರಿ ನಮ್ಮ ಕರ್ನಾಟಕದವ್ರಿಗೆ ವೇಕೆನ್ಸಿ ಕಡಿಮೆ ಕರೀತಾರೆ. ವೇಕೆನ್ಸಿ ಕಡಿಮೆ ಇರ್ತಾವೆ. ಎಷ್ಟು ಇರ್ಬೋದಂದ್ರೆ ಇಲ್ಲಿ ನೋಡ್ರಿ 600-900 ಇಷ್ಟರೊಳಗೆ ಏನೈತಿ ವೇಕೆನ್ಸಿ ಕರೀತಾರೆ. 600 ಪೋಸ್ಟ್ ಅಥವಾ 900 ಪೋಸ್ಟ್ ಇಷ್ಟರೊಳಗೆ ಏನೈತಿ ನಮ್ಮ ಕರ್ನಾಟಕದವ್ರಿಗೆ ಈ ಸಲ ರಿಕ್ರೂಟ್ಮೆಂಟ್ ಮಾಡ್ಕೋತಾರೆ. ಈಗ ಯಾರೆಲ್ಲ ಲಿಸ್ಟ್ ಒಳಗೆ ಸೆಲೆಕ್ಟ್ ಆಗಿಲ್ಲ, ಲಾಸ್ಟ್ ಕನ್ಫರ್ಮ್ ಮಾಡಿದಾಗ ಯಾರೆಲ್ಲ ಲಿಸ್ಟ್ ಒಳಗೆ ಸೆಲೆಕ್ಟ್ ಆಗಿಲ್ಲ ಅಂಥ ವಿದ್ಯಾರ್ಥಿಗಳು ಪರ್ಸೆಂಟೇಜ್ ಯಾರು ಚಲೋ ಆಗಿರ್ತೈತಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೋರಿ. ಯಾಕಂದರೆ GDS ನೋಟಿಫಿಕೇಶನ್ ಆತಂದ್ರೆ ಇಮಿಡಿಯೇಟಾಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನೆ. ನೀವು ಆಲ್ಮೋಸ್ಟ್ ನೋಡಿರ್ತೀರಿ. ಯಾಕಂದ್ರೆ ಪೋಸ್ಟ್ ಆಫೀಸ್ ಬಗ್ಗೆ ಬರೋದಾದ್ರೆ ನೋಡ್ರಿ, ನೀವು ಏನು ಅಪ್ಲಿಕೇಶನ್ ಹಾಕ್ತಿರಲಿಲ್ಲ, ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಹಿಡಿದು ನೀವು ಫೈನಲ್ ಜಾಯ್ನಿಂಗ್ ಲೆಟರ್ ತೆಗೆದುಕೊಳ್ತಾನೆ A to Z ಮಾಹಿತಿ ಕವರ್ ಮಾಡಿ ತಿಳಿಸ್ಕೊಡ್ತಾ ಇರ್ತಾನೆ. ಹಂಗೆ ನೋಡ್ರಿ, ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಕೂಡ ಮಾಡ್ತು ಬರ್ರಿ, ಅಥವಾ ಪರ್ಸನಲಾಗಿ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡಿರಿ. ಮತ್ತು ನೋಡಿರಿ 5th ಮೆರಿಟ್ ಲಿಸ್ಟ್ ಇನ್ನೊಮ್ಮೆ ಹೇಳ್ತೀನಿ, 50% 50 ಅಂದ್ರೆ ಈಗ ಲಿಸ್ಟ್ ಬಂದ್ರು ನೋಡ್ರಿ ಆಗಸ್ಟ್ 1ನೇ ವೀಕ್ ಒಳಗೆ ಲಿಸ್ಟ್ ಬತ್ತು ಓಕೆ. ಆಗಸ್ಟ್ 1ನೇ ವೀಕ್ ಒಳಗೆ ಲಿಸ್ಟ್ ಬರಲಿಕ್ಕೆ 5th ಮೆರಿಟ್ ಲಿಸ್ಟ್ ಬರಂಗಿಲ್ಲ. ಬಂದ್ರೆ ಏನೈತಿ ಹೊಸ ಅಧಿಸೂಚನೆ ಪ್ರಕಟ ಆಕತಿ. ಸ್ವಲ್ಪ ಏನೈತಿ ಪ್ರತಿಯೊಂದು ವಿದ್ಯಾರ್ಥಿಗಳು ವೇಟ್ ಮಾಡಿರಿ. ನ್ಯೂ ಅಪ್ಲಿಕೇಶನ್ ಸ್ಟಾರ್ಟ್ ಆತಂದ್ರೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನೆ. ಹಂಗೆ ನೋಡ್ರಿ ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂದರೆ ಯಾವುದೇ ಜಾಬ್ಸ್ ಕಾಲ್ಪಾರ ಮಾಡಿರಿ ಇಮಿಡಿಯೇಟಾಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.